ಏನಂತ ಇನ್ನು ಮುಂದೆ ಯಾವುದೇ ಸರ್ಕಾರ ಸ್ಟ್ರೈಕ್ ಮಾಡೋದಿಲ್ಲ, ಯಾವುದೇ ಮುಸ್ಕತೆ ನಾವು ಭಾಗಿಯಾಗೋದಿಲ್ಲ, ನಮ್ಗೆ ನೌಕರಿ ಕೊಡಿ, ನಿಮ್ಮ ಕೈ ಮುಕ್ತಿ ನಮ್ಮ ನೌಕರಿ ಅಂತ ಹೀನಾಯ ಸ್ಥಿತಿಯಲ್ಲಿ ಸ್ನೇಹಿತರೆ ಅವನ್ನ ತಳ್ಳಿ ನೌಕರಿ ಮಾಡಿಸಲಿಕ್ಕೆ ಒಂದು ಚಿತ್ರಹಿಂಸೆ ಅದು, ಒಂದೊಂದು ಚಿತ್ರಹಿಂಸೆನೇ ಅದು. ಇಂಥ ಸ್ಥಿತಿಯಲ್ಲಿ ಅವ್ರನ್ನ ತಳ್ಳಿ ಇವತ್ತು ನೆಮ್ಮದಿಯಿಂದ ಅವನು ಎಲ್ಲ ಏನೇ ಇರಲಿ ಅವ್ನು ವೈಯಕ್ತಿಕ ಹಾಳಾಗಬೇಡಿ, ನಮಗೆ ಬೇಕಿಲ್ಲ. ಆದ್ರೆ ನಾವೊಂದು ಏನ್ ಕೇಳ್ತಾ ಇದ್ದೀವಿ ಅಂತಂದ್ರೆ, ನೀನು ಮುಸ್ಕರ ಕೈ ಇರೋದು ಯಾಕೆ ಮಾಡ್ತಾ ಇದೀಯಾ? ನೀನು ಸಹಿಸ ಮಾಡು. ಈಗ ಮೊದಲೇನಿದೆ ನಮಗೆ, ನೀನು 1 ವರ್ಷ ಸುಮ್ಮನೆ ಇದೀಯಪ್ಪ, ಈಗ 31ನೇ ತಾರೀಕಿಗೆ ನೀನು ಮುಸ್ಕರಿಗೆ ಸಪೋರ್ಟ್ ಮಾಡು, ವೇತನ ಒಪ್ಪಂದ ಮಾಡಿಕೊಳ್ಳೋಣ. ನಮ್ಮ ಮತ್ತು ನಮ್ಮ ಕಾರ್ಮಿಕರ ಶಕ್ತಿ ಸರ್ಕಾರದ ನಡುವಿನ ಶಕ್ತಿ ಅನುಗುಣವಾಗಿ ಎಷ್ಟು ಅಗ್ರಿಮೆಂಟ್ ಆಗುತ್ತೋ ಆಗಲಿ. ಅದರ ನಂತರ ಇನ್ನೂ 3 ವರ್ಷ ಇದೆಯಲ್ಲಪ್ಪ, ನೀನು ಸರಿಸಮಾನ ವೇತನಕ್ಕೆ ಹೋರಾಟ ಮಾಡಲಿಕ್ಕೆ ಮಾಡ್ತಾ ಕೊಡ್ರಿ. ನೀನು ಅವಾಗ ಈಗ ವೇತನ ಒಪ್ಪಂದಕ್ಕೆ ಅವಕಾಶ ಕೊಡು, ಬಾಯಿಗೆ ಮಣ್ಣು ಹಾಕಿರೋಣ. ಈಗಾಗಲೇ ಹಿಂದಿನ ಅಗ್ರಿಮೆಂಟ್ ಅಲ್ಲಿ 38 ತಿಂಗಳ ಬಾಯಿಗೆ ಮಣ್ಣು ಹಾಕಿದ್ದಾರೆ. ಈಗಾಗಲೇ ಒಂದು ನಮ್ಮ ಒಂದು ದೌರ್ಬಲ್ಯತೆಯನ್ನ ಕಾರ್ಮಿಕರಲ್ಲಿ ಉಂಟಾಗಿರ್ತಕ್ಕಂಥ ಒಡಕನ್ನು ಉಪಯೋಗ ಮಾಡಿಕೊಂಡು ಸರ್ಕಾರ 12 ತಿಂಗಳನ್ನ ಕಳಿತು. ಈಗಲೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ಮುಸ್ಕರನ್ನ ವಿರೋಧಿಸಿ ಅಗ್ರಿಮೆಂಟ್ಗೆ ಕಲ್ಲು ಹಾಕಬೇಕು ಅನ್ನೋ ಒಂದು ಹುನ್ನಾರವನ್ನು ನಡೆಸಿದ್ದೀನಿ. ಅಂತಿಮವಾಗಿ ಸ್ನೇಹಿತರೆ ಒಂದು ಮಾತನ್ನು ಎಲ್ಲರೂ ಕೂಡ ನೆನಪಿಡಬೇಕು. ಆರಂಭ ಆದಲ್ಲಪ್ಪ ಸರ್ಕಾರಿ ನೌಕರಿ ಅನ್ನುವಂಥದ್ದು ಒಂದು ಆರಂಭ ಆಗಿತ್ತು, ಅದನ್ನ ಕೈ ಬಿಟ್ಟ. 6ನೇ ವೇತನ ಅಂತ ಬಂದ, ಅದನ್ನ ಕೈ ಬಿಟ್ನ. ವೇತನ ಮಾದರಿ ಬಂತ, ಅದನ್ನ ಕೈ ಬಿಟ್ನ. ನಾವು ನೆತ್ತಿ ಕುಳಿದಿದ್ದೇನು ಸಮಾನ ವೇತನ. ಈ ಅಗ್ರಿಮೆಂಟ್ ಏನಾದರೂ ನಾವು ಒಂದು 20% ಮಾಡ್ಕೊಂಡಾಗ, 28ರಲ್ಲಿ ಒಂದು 20% ಅಗ್ರಿಮೆಂಟ್ ಮಾಡ್ಕೊಂಡಾಗ ಇವನ ಹತ್ರ ಮುದ್ದ ಯಾವುದಿದೆ, ಇವನ ಹತ್ರ ವಿಷಯ ಏನಿದೆ, ಇವನ ಅಡ್ರೆಸ್ ಅನ್ನ ನಾವು ಹುಡುಕಬೇಕಾಗತ್ತೆ. ಆ ಒಂದು ಅಡ್ರೆಸ್ ಅನ್ನ ಉಳಿಸಿಕೊಳ್ಳೋ ಸಲುವಾಗಿ ಪಿತೂರಿಗಾರರ ನಡುವೆ ಸೇರ್ಕೊಂಡು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಇಡೀ ಸಂಸ್ಥೆ ಕಾರ್ಮಿಕರ ಬಾಯಿಗೆ ಮಣ್ಣು ಹಾಕಿಕೊಟ್ಟಿರ್ತಕ್ಕಂಥ ಪಿತೂರಿಗಾರ ಇವನು ಅನ್ನೋದ್ರ ಬಗ್ಗೆ ನೀವು ಹತ್ರ ಇರುವುದು. ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಬಸವ ನೋಡಿ ಎಲ್ಲ ಹೆಂಗ್ ಸಾರಿದ. ನಮ್ಮದೇನು ಈಗ ನಮ್ಮ ಗೋಪಾಲ್ ಅವ್ರಿಗೆ ಇನ್ನೊಂದು ವರ್ಷದಲ್ಲಿ ಅವ್ರು ರಿಟೈರ್ಡ್ ಮಾಡಿ, ನಾನು ಇನ್ನೊಂದು 4-5 ವರ್ಷ ನಾನು ರಿಟೈರ್ಡ್ ಮಾಡಿ. ಭವಿಷ್ಯ ನಿಮ್ಮದಾಗಿದೆ ಸ್ನೇಹಿತರೆ. ಎಂದು ಕೂಡ ಶರ್ಮಾಜಿ ಅವರಾಗಲಿ ಅನಂತಪುರ ಅವರಾಗಲಿ ಈ ಸಂಸ್ಥೆಯಲ್ಲಿ ಪ್ರೈವೇಟೈಸೇಷನ್ಗೆ ಅವಕಾಶ ಕೊಟ್ಟಿರಲಿಲ್ಲ. 97ರಲ್ಲಿ ಉದಾಹರಣೆ ನಾವೇ ಇದ್ವಿ. ಖಾಸಗೀಕರಣ ವಿರೋಧ ಮಾಡಿ ಹಿಂಡಾಲ್ಗ ಜೈಲಿನಲ್ಲಿ ನಾನು ಕೂಡ 5 ದಿವಸ ಇದ್ದೀನಿ. ಹಿಂಡಾಲ್ಗ ಜೈಲನ್ನು ಮುಚ್ಚಿ ಪಾಲ್ ಪಡೆದುಕೊಂಡು ಹಿಂಡಾಲ್ ಜೈಲಿಗೆ ಬಿದ್ದಿರಿ. ಅದಕ್ಕಾಗಿ ಖಾಸಗೀಕರಣ ವಿರೋಧ ಮಾಡಿ. ಆದ್ರೆ ಇವತ್ತಿನ ದಿವಸ ಖಾಸಗಿ ಗಾಡಿಗಳು ಬಂದದಾಯ್ತು, ಕಾಂಟ್ರಾಕ್ಟ್ ಡ್ರೈವರ್ಗಳು ಬಂದದಾಯ್ತು, ಕಾಂಟ್ರಾಕ್ಟ್ ಮೆಕ್ಯಾನಿಕಲ್ಗಳಿಗೆ ಕರೆ ಕೊಟ್ಟರೆ ಇವತ್ತಿನ ದಿವಸ ದೀಪಗಳ ಬಿಎಂಡಿಸಿಯಲ್ಲಿ ಓಣೋ ದೀಪಗಳನ್ನು ಖಾಲಿ ಮಾಡಿ ಆ ಪ್ರೈವೇಟ್ ಮಾಲಕರಿಗೆ ಬಿಎಂಡಿಸಿಯಲ್ಲಿ 2 ದೀಪಗಳು ಕೊಟ್ಟದಾಗಿದೆ. ಇದರ ಬಗ್ಗೆ ಯಾವತ್ತಾದ್ರೂ ಇವನು ಈತ ಮಾತಾಡಿನೇನು? ಸಂಸ್ಥೆ ಬಗ್ಗೆ ಯಾವತ್ತಾದ್ರು ಮಾತಾಡೇನು? ಖಾಸಗೀಕರಣ ಆದ ಹಾಗೆ ಬಿಡ್ರಿ ನಮಗೇನಾಗಬೇಕಾ ಇದೆ ಅಂತಂದ್ರೆ ನೀವು ಕೇಳಿರ್ಬೇಕಲ್ಲ. ನಾವು ಹೋರಾಟ ಮಾಡ್ತಾ ಬಂದದ್ದು ಏನಂತಂದ್ರೆ ಈ ಸಂಸ್ಥೆ ಉಳಿಬೇಕು, ಸಂಸ್ಥೆ ಜೊತೆಗೆ ಕಾರ್ಮಿಕ ನೆಮ್ಮದಿಯಿಂದ ಬದುಕಬೇಕು. ಈ ಸಂಸ್ಥೆ ಇನ್ನೂ 106 ವರ್ಷಗಳವರೆಗೆ ನಮ್ಮಂತ ಬಡ ಕಾರ್ಮಿಕರಿಗೆ ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯನ್ನು ಓದ್ತಕ್ಕಂಥ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಆದ್ರೆ ಅದಕ್ಕೆ ಇವನು ಕಲ್ಲು ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಈ ಅರ್ಥನ ನೀವು ಮಾಡಿ, ಈ ಸತ್ಯನ ನೀವು ಅರ್ಥ ಮಾಡ್ಕೋಬೇಕು. ಈ ಒಳಗಿರ್ತಕ್ಕಂಥ ಹುನ್ನಾರ ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ಅವನು ಮುಸ್ಕರ ವಿರೋಧ ಮಾಡ್ತಾನೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ನಾವು ಪದೇ ಹೇಳ್ತಾ ಇದ್ದೀವಿ. ಇನ್ನೊಂದೇನು ಹೇಳ್ತಾನಂದ್ರೆ ಅತ್ಯಂತ ಹಾಸ್ಯಾಸ್ಪದ ನೀವು ಕೂಡ ಕಂಡಿರಬೇಕು. ಅತ್ಯಂತ ಹಾಸ್ಯಾಸ್ಪದ ಎಷ್ಟು ಮೂರ್ಖ ಇವನದ ಅನ್ನೋದ್ರ ಬಗ್ಗೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಅವ್ನು ಏನಂದ್ರೆ ಸ್ನೇಹಿತರೆ, ಕಾರ್ಮಿಕ ಅಂದ್ರೆ ಅವನಿಗೆ ಅಪಮಾನ ಅಂತೆ, ನೌಕರ ಅನ್ಬೇಕಂತ. ಕಾರ್ಮಿಕ ಮತ್ತೆ ನೌಕರ ನಡುವೆ ಅಜಗಜಾಂತರ ಅಂತರ ಇದೆ ಅಂತ ವಿಡಿಯೋದ ನಾನು ಕೂಡ ನೋಡಿಯೋದು. ಕಾರ್ಮಿಕ ಅಂದ್ರೆ ಅವನಿಗೆ ಸಹನ ಆಗ್ತಾ ಇಲ್ಲ. ನಮ್ಮ ಕಾರ್ಮಿಕ ಮಾಡಿಟ್ಟು ಇವರು 40 ವರ್ಷದಿಂದ ಕಾರ್ಮಿಕರು ಮಾಡಿಬಿಟ್ರು. ನಾವು ನೌಕರಗಳು ನಮ್ಮ ಕಾರ್ಮಿಕ ಅಂತ ಹೇಳ್ಕೊಂಡು ಮೊದಲು ನಮ್ಗೆ ಅಪ್ಪಾಣ್ರಿ ಇದು ಅಂತ. ಮೂರ್ಖ. ಕೇಂದ್ರ ಕಚೇರಿಯಲ್ಲಿ ಕೇಂದ್ರ ಸರ್ಕಾರ ಕಾರ್ಮಿಕ ಮಂತ್ರಾಲಯ ಅಂತ ಮಾಡಿದೆ. ಅವ್ರು ಮೂರ್ಖದಾರ? ಕೇಂದ್ರ ಸರ್ಕಾರದಲ್ಲಿ ಕಾರ್ಮಿಕ ಮಂತ್ರಾಲಯ ಅಂತಿದೆ. ಅವ್ರು ಮೂರ್ಖರೇನು? ಎಲ್ಲಾ ರಾಜ್ಯಗಳಲ್ಲಿ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಕಾರ್ಮಿಕ ಆಯುಕ್ತರು ಕಮಿಷನರ್ ಯಾರು? ಲೇಬರ್ ಕಮಿಷನರ್ ಅಂತಿದ್ದಾರೆ ಹೊರತು ಕಾರ್ಮಿಕ ಏನು ನೌಕರ ಕಮಿಷನರ್ ಅಂತಿಲ್ಲ. ನೌಕರ ಕಮಿಷನ್ ಅಂತ ಏನಾದ್ರಲ್ಲ, ಲೇಬರ್ ಕೋಡ್ ಅಂತಿದೆ, ನೌಕರ ಕೋಡ್ ಅಂತಿದೆಯಾ? ನಾವು ನೌಕರ ಅಂತಂದ್ರೆ ಅಲ್ಲಿ ಹೋಗಕ್ಕಾಗಲ್ಲ, ಕಾರ್ಮಿಕರಲ್ಲಿ ಹೋಗ್ಲಿಕ್ಕಾಗತ್ತೆ. ಬ್ರಿಟಿಷರ ಕಾಲದಿಂದ ಬಂದಿರತಕ್ಕಂಥ ವ್ಯವಸ್ಥೆ ಏನಂದ್ರೆ, ದುಡಿತಕ್ಕಂಥ ಕಾರ್ಮಿಕ ಸಹಜವಾಗಿಯೇ ತಾನು ಕರ್ತವ್ಯ ಮಾಡುತ್ತದಲ್ಲಿ ತಪ್ಪಾಗೋದು ಸ್ವಾಭಾವಿಕ ಇದೆ. ಅವನು ಮಾಡಿರ್ತಕ್ಕಂಥ ಸಣ್ಣ ತಪ್ಪಿಗಾಗಲಿ ದೊಡ್ಡ ತಪ್ಪಿಗಾಗಲಿ ಅವನ ಕುಟುಂಬಕ್ಕೆ ಹೊರತು ಹಾಕಬಾರ್ದು, ಅವನ ಹೆಂಡತಿ ಮಕ್ಕಳನ್ನ ಉಪವಾಸ ಕಳಬಾರ್ದು ಅನ್ನೋ ಕಾರಣಕ್ಕಾಗಿ ವಿಶೇಷವಾದಂತಹ ಕಾರ್ಮಿಕ ನ್ಯಾಯಾಲಯನ ಹುಟ್ಟಾಕಿದ್ದು ಆಗಿನ ಕಾಲದಿಂದಾಗಿ. ಅವ್ರು ನೌಕರ ನ್ಯಾಯಾಲಯ ಅನ್ಬೇಕು ಕೈತಲ್ಲ.
ಅವ್ರಿಗಿಲ್ಲ. ಆ ಜಡ್ಜ್ ಕೊಡ್ತಾನ ನನ್ನ ಜಡ್ಜಿ, ಅವ್ನಿಗೆ ಅಪ್ಪಣೆ ಇಲ್ಲ. ನಾನೊಬ್ಬ ಕಾರ್ಮಿಕ ಆಯುಕ್ತದೀನಿ, ಕಾರ್ಮಿಕನ ಜಡ್ಜ್ ಅಂತ ಅವ್ನು ಹೇಳ್ಕೊತಾನೆ ಹೊರತು ನೌಕರ ಅವನಿಗೆ ಅಪ್ಪಣೆ ಇಲ್ಲ. ಬಟ್ ಇವನಿಗೆ ನೌಕರ ಅನ್ಬೇಕಂತೆ, ಕಾರ್ಮಿಕನ ಮಾಡ್ಬೇಕು, ಅದಕ್ಕೆ ಅಪ್ಪಣತೆ. ಒಟ್ಟಾರೆ ಸ್ನೇಹಿತರೆ ಅರ್ಥ ಮಾಡ್ಕೊಬೋದು ಅಂದ್ರೆ ಒಟ್ಟು ಕಾರ್ಮಿಕರ ಮನಸ್ಸಲ್ಲಿ ಭಾವನಾತ್ಮಕ ವಿಷಯಗಳನ್ನ ತುಂಬಿ ಹೊಡೆಕೊಟ್ಟಾಗೋದು. ಸರ್ಕಾರಿ ನೌಕರಿಯಲ್ಲಿ ಏನಾದ್ರು ಡಿಸ್ಮಿಸ್ ಆದಂತ ವ್ಯಕ್ತಿ ಅವನೇನು ಕೊಟ್ಟು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಅವನಿಗೆ ಲೇಬರ್ ಕೊಟ್ಟು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅವ್ನು ಹೈಕೋರ್ಟ್ ಹೋಗ್ಬೇಕು. ಹೈಕೋರ್ಟ್ ಹೋದಾಗ ಇವತ್ತಿನ ಸ್ಥಿತಿ ನಿಮಗೆಲ್ಲ ಗೊತ್ತಿರ್ಬೋದು, 15-20 ವರ್ಷ ಆದ್ರೂ ಕೂಡ ಅದು ಏನು ಅಪ್ಲಿಕೇಶನ್ ಬರಂಗಿಲ್ಲ. ಅಲ್ಲಿವರೆಗೆ ಇವನ ಗತಿ ಏನು, ಇವನ ಹೆಂಡತಿ ಮಕ್ಕಳ ಗತಿ ಏನು, ಇವನ ಸಂಸಾರದ ಗತಿ ಏನು? ಆ ಕಾರಣಕ್ಕಾಗಿನೇ ತಕ್ಷಣದಿಂದ ಇವನಿಗೆ ನ್ಯಾಯ ಸಿಗಲಿ, ಇವನಿಗೆ ನೌಕರಿ ಸಿಗಲಿ ಅನ್ನುವಂಥ ಕಾರಣಕ್ಕಾಗಿ ಕಾರ್ಮಿಕ ನ್ಯಾಯಾಲಯ ಅಂತೇಳಿ ಕಾರ್ಮಿಕ ನ್ಯಾಯಾಲಯ ಹುಟ್ಟಾಕಿದ್ದಂಥ ವ್ಯವಸ್ಥೆ ಇದೆ. ಅದು ಇವನಿಗೆ ಅಪಮಾನ ಅಂತೆ. ನೀನು IAS ಓದಿರಬಹುದು, ನಿನ್ನ ನೇತೃತ್ವ ನಮಗೆ ಬೇಡಪ್ಪ, ನಿಮಗೆ ಕೈ ಮುಗಿತೀವಿ, ನಮಗೆ ಹಾಲಿ ಇರ್ತಕ್ಕಂಥ ವ್ಯವಸ್ಥೆನೇ ಇರಲಿ, ನೀನು ಮುಚ್ಚಿಕೊಂಡು ಸುಮ್ಮನೆ ಇದ್ರೆ ಸಾಕು ಅನ್ನೋಂಥ ಒಂದು ಕಳಕಳಿ ಮನವಿಯನ್ನು ಪಡೆಯುತ್ತೆ. ಇವತ್ತು ಸಹ ನಾವು ಇದೆಲ್ಲ ಕೂತ್ಕೊಂಡು ಅವ್ರ ಹತ್ರ ಮಾಡ್ಕೋಬೇಕಾಗಿದೆ. ಸೊ ಇಂಥ ಒಂದು ಹಿಂದಿಲ್ಲ ಮುಂದಿಲ್ಲ, ಯಾವುದೇ ಥರದ ಅನುಭವಗಳಿಲ್ಲ ಇಂಥ ವ್ಯಕ್ತಿ ಗಣ್ಯತೆ ಸ್ನೇಹಿತರೆ. ನಾವು ನಮ್ಮ ಈಗಾಗಲೇ ಬಹಳಷ್ಟು ಕಳ್ಕೊಂಡು ಬಿಟ್ಟಿದ್ದೀವಿ. ಈ ಸರ್ವೆ ಕೂಡ ಕಳ್ಕೊಳ್ಳೋದು ಬೇಡ ಅನ್ನುವಂಥ ಒಂದು ಉದ್ದೇಶದಿಂದ ಗಟ್ಟಿಯಾಗಿ 31ನೇ ತಾರೀಕು ಮುಷ್ಕರ ಮಾಡಬೇಕು ತೀರ್ಮಾನ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ಮುಷ್ಕರ ಮಾಡಬೇಕು, ಆ ಮುಷ್ಕರದ ಭಾಗಿಯಾಗಬೇಕು ಅಂತ ಕಳಕಳಿಯ ಮನವಿಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ಮಾಡ್ತಾ ಹೋದ್ದೇವೆ ಸರ್.